ಓಕೆ, ಸುಧಾಕರ್. ಮಾನ್ಯ ಅಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಇವತ್ತು ಏನು 6.5 ಕೋಟಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಜನಸಂಖ್ಯೆ ಇದೆ, ಇವರೆಲ್ಲರ ಒಂದು ಧ್ವನಿಯಾಗಿ ಇವರೆಲ್ಲರ ಆಶೋತ್ತರಗಳಿಗೆ ಸ್ಪಂದಿಸುವಂತ ಒಂದು ಶಕ್ತಿಯಾಗಿ ಈ ಶಕ್ತಿ ಸೌಧಕ್ಕೆ ಕಳಿಸ್ಕೊಡ್ತಾರೆ. 6.5 ಕೋಟಿ ಜನರಲ್ಲಿ 224 ಜನ ಮಾತ್ರ ಆಯ್ಕೆ ಆಗುವಂಥದ್ದು. ಅದರಲ್ಲಿ ಕೂಡ ಸಚಿವರಾದ್ರೆ ಇವತ್ತು ಒಂದೊಂದು ಇಲಾಖೆಗೆ, ಉದಾಹರಣೆಗೆ ಇವತ್ತು ಆರೋಗ್ಯ ಇಲಾಖೆಗೆ ಇಡೀ ರಾಜ್ಯಕ್ಕೆ 6.5 ಕೋಟಿ ಜನರ ಆರೋಗ್ಯವನ್ನ ಇವತ್ತು ಸುಧಾರಣೆ ಮಾಡುವಂಥದ್ದು, ಅವರ ಯೋಗಕ್ಷೇಮವನ್ನ ನೋಡುವಂಥದ್ದು ಅವಕಾಶ ಸಿಕ್ಕುವಂಥದ್ದು ನಿಜವಾಗಿಯೂ ಕೂಡ ಇದು ಪೂರ್ವ ಜನ್ಮದ ಸುಕೃತ ಅಂತಾನೆ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಮೊದಲನೇದಾಗಿ ನಮ್ಮ 2 ಅವಧಿಯಲ್ಲಿ 14 ಮತ್ತು 15ನೇ ಒಂದು ವಿಧಾನಸಭಾ ಅಧಿವೇಶನ ಸದನದಲ್ಲಿ 10 ವರ್ಷಗಳಲ್ಲಿ 3 ಬಾರಿ ಆಯ್ಕೆ ಆಗ್ಲಿಕ್ಕೆ ನನಗೆ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಈ ಸದನದ ಮೂಲಕ ಕೋಟಿ ನಮನಗಳನ್ನ ಅರ್ಪಿಸ್ಲಿಕ್ಕೆ ಬಯಸ್ತೇನೆ. ಈ 15ನೇ ವಿಧಾನಸಭೆ ಮಾನ್ಯ ಸಭಾಧ್ಯಕ್ಷರೇ, ರಾಜಕೀಯ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಮತ್ತು ಇದೊಂದು ವಿಧಾನಸಭೆ ಅಂತ ನಾವು ಬಣ್ಣಿಸ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದ್ರೆ ಫ್ರಾಕ್ಚರ್ಡ್ ವರ್ಡಿಕ್ಟ್ ಬಂದಿದ್ದು ಈ ರಾಜ್ಯದ ಜನರಿಗೆ ಗೊತ್ತಿತ್ತು. ಏನು ಚುನಾವಣೆಗಳಿಗೆ ಮುಂಚೆ ಇವತ್ತು 3 ಪಕ್ಷಗಳು ಕೂಡ ನಾವು ನಮ್ಮ ಮ್ಯಾನಿಫೆಸ್ಟೋನ ಪ್ರಣಾಳಿಕೆಯನ್ನ ಇಟ್ಕೊಂಡು ಹೋಗಿ ಜನರ ಮುಂದೆ ನಾವು ಆಯ್ಕೆಯನ್ನ ಬಯಸಿದ್ವಿ. ಆದರೆ ರಾಜ್ಯದ ಜನತೆ 2018ರಲ್ಲಿ ಯಾರಿಗೂ ಕೂಡ ಮ್ಯಾಂಡೇಟ್ ಅನ್ನ ಕೊಡ್ಲಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಪೋಸ್ಟ್ ಎಲೆಕ್ಷನ್ ಮ್ಯಾಂಡೇಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು JDS ಎರಡೂ ಕೂಡ ಸೇರಿ ಸರ್ಕಾರವನ್ನ ರಚನೆ ಮಾಡುವಂಥದ್ದಾಯ್ತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಇದ್ದಂಥವ್ರಿಗಿರ್ಬೋದು, ಬೇರೆ ಪಕ್ಷದಲ್ಲಿ ಇದ್ದಂಥವ್ರಿಗೆ ಕೆಲವರಿಗೆ ವೈಯಕ್ತಿಕವಾಗಿ ಇಷ್ಟ ಇರಲಿಲ್ಲ, ಅದರಲ್ಲಿ ನಾವು ಕೂಡ ಹಾಗಾಗಿ ಇವತ್ತು ಪಕ್ಷದ ಸಿದ್ಧಾಂತ ಒಂದ್ ಕಡೆ, ವ್ಯಕ್ತಿಯ ಆಶಯ ಸಿದ್ಧಾಂತಕ್ಕೆ ಕೂಡ ಎಲ್ಲೋ ಒಂದ್ ಕಡೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಅವಕಾಶ ಇರಬೇಕು. ಈ ಒಂದು ಹಿನ್ನೆಲೆಯಲ್ಲಿ, ಈ ಮನೋಭೂಮಿಕೆಯಲ್ಲಿ ನಾವೆಲ್ಲ ಕೂಡ ಅನೇಕರು 2 ಪಕ್ಷಗಳಲ್ಲಿ 17-18 ಜನ ನಾವೆಲ್ಲ ಕೂಡ ಒಂದು ತೀರ್ಮಾನವನ್ನ ತೆಗೆದುಕೋಬೇಕಾಯ್ತು. ಅದು ಎಂತ ತೀರ್ಮಾನ ಅಂತ ಕೆಲವರಿಗೆ ಬಹಳ ಕಷ್ಟದ ತೀರ್ಮಾನ ಆಗಿತ್ತು, ನನಗೂ ಸೇರಿಸಿ. ಯಾಕೆಂದ್ರೆ ನಾನು ಇವತ್ತು ಬಿಜೆಪಿ ಪಕ್ಷಕ್ಕೆ ಬರುವಂತ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಪಕ್ಷದ ವೋಟ್ ಶೇರ್ ಕೇವಲ 2ರಷ್ಟಿತ್ತು. ಹಾಗಾಗಿ ನಾವು ಜೀವನದ ಬಹಳಷ್ಟು ಸವಾಲನ್ನ ಇಟ್ಕೊಂಡೇ ಇಲ್ಲಿ ಬರ್ಬೇಕಾಯ್ತು. ಆದ್ರೂ ಕೂಡ ಜನರು ಆಶೀರ್ವಾದ ಮಾಡಿದ ಮೇಲೆ ಇವತ್ತು ಸರ್ಕಾರ ರಚನೆಯಾಗಿ ಇವತ್ತು ಇಂಗ್ಲಿಷ್ ನಲ್ಲಿ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ ಹೇಳ್ತಾರೆ. ಈ ಒಂದು ಸದನ, ಅದಕ್ಕೆ ಹೇಳಿದೆ ನಾನು, ರಾಜಕೀಯವಾಗಿ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಸದನ ಆಗಿದೆ ಮತ್ತು ಐತಿಹಾಸಿಕವಾಗಿ ಅನೇಕ ಒಂದು ಬೆಳವಣಿಗೆಗಳನ್ನ, ರಾಜಕೀಯ ಬೆಳವಣಿಗೆಗಳನ್ನ ಕೂಡ ಈ ಸದನ ಕಂಡಿದೆ. ಇದರ ಜೊತೆಗೆ ಪ್ರಾಕೃತಿಕವಾಗಿ ಕೂಡ ನಾವು ವಿಕೋಪಗಳನ್ನ 2 ಬಾರಿ ಅತಿವೃಷ್ಟಿಯನ್ನ ನೋಡಿದ್ವಿ ಮತ್ತು ಇಡೀ 100 ವರ್ಷದಲ್ಲಿ, ಈ ಶತಮಾನದಲ್ಲಿ ನಾವು ನೋಡದೇ ಇರತಕ್ಕಂತ ಸಾಂಕ್ರಾಮಿಕ ರೋಗವನ್ನ ಕೂಡ ಎದುರಿಸುವಂತಹ ಕಠಿಣ ಸವಾಲು ನಮ್ಮ ಸರ್ಕಾರಕ್ಕೆ ಬಂದಿರತಕ್ಕಂಥದ್ದು. ಅದರಲ್ಲಿ ಕೂಡ ನಮ್ಮ ನಾಯಕರು ಮಾನ್ಯ ಯಡಿಯೂರಪ್ಪನವರು ಮೊದಲನೇ ಸಲ ನಾನು ಅವರ ಒಂದು ಸಂಪುಟದಲ್ಲಿ ಅತ್ಯಂತ ಕಿರಿಯ ಸದಸ್ಯನಾಗಿ ನಾನು ಆಯ್ಕೆಯಾದಾಗ ನನಗೆ ವೈದ್ಯಕೀಯ ಶಿಕ್ಷಣ ಇಲಾಖೆಯನ್ನ ಕೊಟ್ಟಿದ್ರು ಮತ್ತು ಈ ಸಾಂಕ್ರಾಮಿಕ ರೋಗ ಬಂದ ಮೇಲೆ 2 ಇಲಾಖೆಗಳನ್ನ ಸುಮಾರು 30 ವರ್ಷಗಳ ನಂತರ ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆಯನ್ನ ಒಬ್ಬರೇ ನಿರ್ವಹಿಸಿದ್ರೆ ಮತ್ತಷ್ಟು ಕ್ರಿಯಾಶೀಲವಾಗಿ, ಸಮರ್ಪಕವಾಗಿ ಆರೋಗ್ಯ ಸೇವೆಗಳನ್ನ ಜನರಿಗೆ ತಲುಪಿಸಬಹುದು ಅಂತೇಳಿ ಈ ಒಂದು ಐತಿಹಾಸಿಕ ನಿರ್ಧಾರವನ್ನ ಕೂಡ ನಮ್ಮ ನಾಯಕರು ತೆಗೆದುಕೊಂಡು ಇವತ್ತು ಈ ಒಂದು ಮಾರಕವಾಗಿರ್ತಕ್ಕಂಥ ಸಾಂಕ್ರಾಮಿಕ ರೋಗವನ್ನ ಇಡೀ ದೇಶದಲ್ಲಿ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟು
ನನ್ನ ಮೇಲೆ ಅಚಲ ವಿಶ್ವಾಸ ನಂಬಿಕೆಯನ್ನ ಇಟ್ಕೊಂಡ್ರು. ಅದಕ್ಕೆ ನಮ್ಮ ಸಂಪುಟದ ಸದಸ್ಯರುಗಳು, ಎಲ್ಲ ಪಕ್ಷದ ಶಾಸಕರುಗಳು ಕೂಡ ಅವರವರ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸವನ್ನ ನಿರ್ವಹಿಸಿದ್ರು. ಜನರ ಸೇವೆಯನ್ನ, ಜನರ ಜೀವವನ್ನ ಉಳಿಸುವಂತ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವತ್ತು ಈ 15ನೇ ವಿಧಾನಸಭೆ ಅನ್ನುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು. ಇವತ್ತು ರಾಜಕೀಯ ಕಾರಣಗಳಿಗೆ ಹೌದು, ಮತ್ತು 2 ಸಲ ಅತಿವೃಷ್ಟಿಯನ್ನ ಎದುರಿಸುವಂಥದ್ದು, 3ನೇದು ಸಾಂಕ್ರಾಮಿಕ ರೋಗವನ್ನ ಎದುರಿಸಿರುವಂಥದ್ದು, ಇದರ ಜೊತೆಗೇನೆ ಆರ್ಥಿಕವಾಗಿ ದುಸ್ಥಿತಿಯನ್ನ ಕೂಡ ಎದುರಿಸುವಂಥದ್ದು. ಒಂದ್ ಕಡೆ ಜೀವವನ್ನ ಎದುರಿಸುವಂಥದ್ದು, ಜೀವನವನ್ನ ಸುಧಾರಣೆ ಮಾಡುವಂಥದ್ದು ಕೂಡ ಈ ರೀತಿಯ 2 ಕಠಿಣ ಸವಾಲುಗಳನ್ನ ಜೊತೆಗೆ ನಿರ್ವಹಿಸುವಂತ ಒಂದು ಜವಾಬ್ದಾರಿ ಇತ್ತು. ಅದನ್ನ ಸಮರ್ಪಕವಾಗಿ ನಮ್ಮ ಸರ್ಕಾರ ಮಾಡಿದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತ ಯಡಿಯೂರಪ್ಪನವರು, ಈಗಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿರವರು ಅತ್ಯಂತ ಒಳ್ಳೆಯ ಆಡಳಿತವನ್ನ ಒಂದು ರಾಜ್ಯದ ದುಸ್ಥಿತಿಯಿಂದ ಸುಸ್ಥಿತಿಗೆ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಮತ್ತು ಮಾನ್ಯ ಸಭಾಧ್ಯಕ್ಷರೇ, ತಾವಂತೂ ಕಳೆದ 4 ವರ್ಷದಲ್ಲಿ ತಾವು ನಿಜವಾಗಿಯೂ ಕೂಡ, ನಾನು ಅನೇಕರನ್ನ ಮಾನ್ಯ SM ಕೃಷ್ಣರವರು ವಿಧಾನಸಭಾ ಅಧ್ಯಕ್ಷರು ಆದಾಗಿಂದ ಕೂಡ ನಾನು ನೋಡಿದ್ದೇನೆ. ಆದರೆ ತಾವು ವಿಶೇಷವಾಗಿ ಯುವಕರಿಗೆ, ಹೊಸಬರಿಗೆ ಬಹಳಷ್ಟು ಅವಕಾಶಗಳನ್ನ ಕೊಟ್ಟು ಈ ಒಂದು ವಿಧಾನಸಭೆಯ ಗೌರವವನ್ನ ಎತ್ತಿಡಿಯುವಂತ ಕೆಲಸ ಮಾಡಿದ್ದೀರಿ. ಮತ್ತು ವಿಶೇಷವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ, ಜನಸಾಮಾನ್ಯರು ಅಪೇಕ್ಷೆ ಮಾಡುವಂತ ವಿಷಯಗಳು ಮತ್ತು ಈ ಜನತಂತ್ರ ವ್ಯವಸ್ಥೆಯನ್ನ ಜನತಂತ್ರ ವ್ಯವಸ್ಥೆ, ಸಂವಿಧಾನ, ಪ್ರಜಾಪ್ರಭುತ್ವವನ್ನ ಗಟ್ಟಿ ಮಾಡುವಂತಹ ವಿಷಯಗಳನ್ನ ಕೂಡ ನೀವು ಪ್ರಸ್ತಾವನೆ ಇಟ್ಟು 2 ದಿವಸಗಳು, 1 ದಿವಸ ಇವತ್ತು ಒಂದು ದೇಶ ಒಂದು ಚುನಾವಣೆ ಅನ್ನುವಂತಹ ಮಹತ್ತರವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇಡೀ ದೇಶದ ಸಂವಿಧಾನ ವ್ಯವಸ್ಥೆಗೆ ಒಂದು ಶಕ್ತಿಯಾಗಿ, ಒಂದು ಧ್ವನಿಯಾಗಿ ತಾವು ನಿಜವಾಗಿಯೂ ಕೂಡ ಸಮರ್ಥವಾಗಿ ನೀವು ಕೆಲಸ ಮಾಡಿದ್ದಾರೆ. ತಾವು ಇತಿಹಾಸದಲ್ಲಿ ಅತ್ಯುತ್ತಮ ವಿಧಾನಸಭಾ ಅಧ್ಯಕ್ಷರಾಗಿ ಬಹಳ ಕಾಲ ನಿಮ್ಮ ಹೆಸರು ಚಿರಾಯಾಗಿ ಇರ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅಂತಃಕರಣದಿಂದ ಇವತ್ತು ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾನೂನು ಸಚಿವರು ಕೂಡ ಸರ್, 1 ನಿಮಿಷ ಕೊನೆ ಭಾಗ ಸರ್, ಎಲ್ಲರಿಗೂ ಮಾತಾಡಕ್ ಕೊಡಿ ಸರ್. ಕಾನೂನು ಸಚಿವರು ಕೂಡ ಬಹಳಷ್ಟು ಸಮರ್ಥವಾಗಿ ನಮ್ಮ ಸರ್ಕಾರವನ್ನ ಅನೇಕ ಸಂದಿಗ್ಧ ಸ್ಥಿತಿಗಳಲ್ಲಿ ಇವತ್ತು ಪಾರು ಮಾಡುವಂತದ್ದು, ಮತ್ತು ಇವತ್ತು ಒಂದು ಹೆಲ್ತಿ ಡೆಮೋಕ್ರಸಿಯಲ್ಲಿ, ಹೆಲ್ತಿ ಡಿಬೇಟ್ ಅಲ್ಲಿ ಇದನ್ನ ನಂಬಿಕೆ ಇಟ್ಟು ಅವರೆಲ್ಲ ಕೂಡ ಬಿಲ್ಸ್ ಅನ್ನ ಇವತ್ತು ಪಾಸ್ ಮಾಡ್ಲಿಕ್ಕೆ ಬಹಳಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹೊಸ ಶಾಸನಗಳನ್ನ ತಂದು ಈ ರಾಜ್ಯದ ಜನರಿಗೆ ಮತ್ತಷ್ಟು ಒಳ್ಳೇದಾಗುವಂತ ರೀತಿಯಲ್ಲಿ ಶಾಸನಗಳು ರಚನೆ ಆಗಿದೆ. ಹಾಗಾಗಿ ಈ ಸಭೆಯಲ್ಲಿ, ಈ ಸದನದಲ್ಲಿ ಇರ್ತಕ್ಕಂಥ ಎಲ್ಲ 224 ಶಾಸಕರುಗಳು ಕೂಡ ಒಳ್ಳೆಯ ಸದನ ಆಗ್ಲಿಕ್ಕೆ ಎಲ್ರೂ ಕೂಡ ಕಾರಣೀಭೂತರಾಗಿದ್ದಾರೆ. ಎಲ್ರಿಗೂ ಕೂಡ ಮುಂದಿನ ದಿನಗಳು ಅವರಿಗೆ ಒಳ್ಳೆಯ ಭವಿಷ್ಯವನ್ನ, ಒಳ್ಳೆಯ ಆರೋಗ್ಯವನ್ನ ದೇವರು ಕೊಡ್ಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ಈ ಅವಕಾಶಕ್ಕಾಗಿ ನಿಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಓಕೆ, KS ಲಿಂಗೇಶ್ ಬ್ರೀಫ್ ಆಗಿ 2 ನಿಮಿಷ ದಯವಿಟ್ಟು. ಸಭಾಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದ ಅರ್ಪಿಸ್ತೇನೆ. ಮೊದಲಿಗೆ ಭಗವಾನ್ ಬುದ್ಧ, ಬಸವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡಿ, ನಾನು ಇದೇ ಮೊದಲ ಬಾರಿಗೆ ಶಾಸಕನಾಗಿ ಆಯ್ಕೆ ಆಯ್ದಂತದ್ದು. ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾಕೆ ನಾನು ತಾಲೂಕ್ ಪಂಚಾಯತಿ ಸದಸ್ಯನಾಗಿ, PLD ಬ್ಯಾಂಕು ಅಧ್ಯಕ್ಷನಾಗಿ ಎಲ್ಲಾ ಕೆಲಸ ಮಾಡಿದೆ ಪಕ್ಷದಲ್ಲೆಲ್ಲ. ಆದ್ರೆ ಅವಕಾಶ ಇರಲ್ಲ. ಕಾರಣ ಅಂತಂದ್ರೆ ನನ್ನ ಕ್ಷೇತ್ರ ಮೀಸಲಾತಿ ಇತ್ತು. ಅಂತಿಮ ಹಂತದಲ್ಲಿ ಬಂದಿದ್ದೇನೆ. ಅಂದ್ರೆ ಈಗಾಗಲೇ ನನಗೆ 62. ನಾನು ಬಂದಂತ ಸಂದರ್ಭದಲ್ಲಿ ಬಹಳ ನಿರೀಕ್ಷೆ ಇಟ್ಕೊಂಡ್ ಬಂದಿದ್ದೆ. ಶಾಸಕನಾಗಿ ಬಹಳ ಒಳ್ಳೆ ಕೆಲಸ ಮಾಡ್ಬೋದು. ಆ ನಿರೀಕ್ಷೆ ಹುಸಿ ಆಗದಂಗೆ ನನ್ನ ಕ್ಷೇತ್ರಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಮಾಡಿದ್ದೇನೆ. ಕುಮಾರಣ್ಣರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆದಂತ ಸಂದರ್ಭದಲ್ಲಿ ಬಹಳ ಸಂತೋಷ ಪಟ್ಟಿದ್ದೇನೆ. ಕುಮಾರಣ್ಣ, ರೇವಣ್ಣವರು ನನಗೆ ಬಹಳಷ್ಟು ಕೆಲಸನೂ ಮಾಡಿಕೊಟ್ಟಿದ್ದಾರೆ ನನ್ನ ಕ್ಷೇತ್ರಕ್ಕೆ. ನೀರಾವರಿ ಇರೋದು, ಮತ್ತೊಂದಿರ್ಬೋದು. ಮೊದಲು 1 ವರ್ಷದಲ್ಲಿ ನಾವು ಯಾವ ಅಧಿಕಾರಿಗಳ ಹತ್ರ ಹೋಗ್ಲೇ ಇಲ್ಲ ಅಧ್ಯಕ್ಷರೇ. ಪ್ರಿನ್ಸಿಪಾಲ್ ಸೆಕ್ರೆಟರಿ ಯಾರು ಅನ್ನೋದು ಗೊತ್ತಿಲ್ಲ. ಆದ್ರೆ ರೇವಣ್ಣರ ಒಂದು
ಸಾಕಷ್ಟು ಕೆಲಸ ಆಯ್ತು. ಕಣ್ಬಿಡೋದ್ರೊಳಗೆ 1.25 ವರ್ಷ ಆಯ್ತು. ನಮ್ಮ ಕುಮಾರಣ್ಣರು ಅಧಿಕಾರಿನ ಕೆಳಗೆ ಇಳಿಲಿಕ್ಕೆ ಅಂತ ಸಂದರ್ಭ ಬಂತು. ಆ ಕಾಲದಲ್ಲಿ ಸ್ವಲ್ಪ ವ್ಯಥೆ ಆಗಿದೆ, ಅವತ್ತ ಬಹಳ ದುಃಖ ಆಯ್ತು. ಅದ್ರ ಮೇಲೆ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರು. ಅವರು ಸಹ ನಮ್ಮನ್ನ ವಿಶೇಷವಾಗಿ ಗುರ್ತು ಮಾಡಿ ನನ್ನ ಕ್ಷೇತ್ರದ ಕೆಲಸ ಮಾಡಿಕೊಟ್ಟಿದ್ದಾರೆ. ಇವತ್ತು ಬಂದ ತಕ್ಷಣನೇ ನಾನು ಯಡಿಯೂರಪ್ಪರಿಗೆ ನಾನು ನಮಸ್ಕಾರ ಮಾಡಿ ಬಂದೆ. ನಾನು ಬಹಳ ಗೌರವ ಕೊಡ್ತಕ್ಕಂಥದ್ದು ಒಂದು ನನ್ನ ತಂದೆ ಪೂಜ್ಯರಾದಂಥ ದೇವೇಗೌಡರು ಮತ್ತೆ ಯಡಿಯೂರಪ್ಪ ಸಾರ್ ಅವ್ರಿಗೆ ನನ್ನ ತಂದೆ ಸ್ಥಾನದಲ್ಲಿ ಅವರಿಗೆ ನಾನು ಗೌರವ ಕೊಡ್ತಾ ಇದ್ದೇನೆ. ಹಾಗೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಸರ್, ಒಂದು ಕುಮಾರಸ್ವಾಮಿ ಅವರು, ಯಡಿಯೂರಪ್ಪರು, ಬೊಮ್ಮಾಯಿ ಅವರು 3 ಜನ ಸಹ ಸಹಕಾರ ಕೊಟ್ಟು ಬಂದಿದ್ದಾರೆ ಕ್ಷೇತ್ರದ ಅಭಿವೃದ್ಧಿಗೆ. ನನಗೆ ಮೊದಲು ಸಾಮಾನ್ಯ ರೈತರ ಮಗ ಅಧ್ಯಕ್ಷ, ನಾನು ಒಂದ್ಸರಿ ಸೋತಿದ್ದೆ. ಸೋತಂತ ಸಂದರ್ಭದಲ್ಲಿ ದುರಾದೃಷ್ಟ ನನ್ನ ಮಗ ಹರ್ಷಿತ್ನು ಸಹ ನಾನು ಆಕ್ಸಿಡೆಂಟ್ ಅಲ್ಲಿ ಕಳ್ಕೊಂಡ್ಬಿಟ್ಟೆ. ಅಂತರ್ಮುಖಿ ಆಗಿದ್ದೆ. ಅಂತ ಸಂದರ್ಭದಲ್ಲಿ ದೇವೇಗೌಡರು, ರೇವಣ್ಣ, ಕುಮಾರಣ್ಣರು ಕೊಟ್ರು. ತಾಲೂಕಿನ ಜನತೆ ಆಶೀರ್ವಾದ ಮಾಡಿರು. ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಆಶೀರ್ವಾದ ಮಾಡಿದ್ದಾರೆ ಅಧ್ಯಕ್ಷರೇ. ಅದಕ್ಕೆ ಲೋಪ ಎಸಗದಂಗೆ ನಾನು ಸಹ ಎಲ್ಲಾ ಜನರ ಸೇವೆ ಮಾಡ್ಕೊಂಡ್ ಬಂದಿದ್ದೇನೆ. ಓಕೆ, ಜನಗಳು ನನಗೆ ಅವ್ರಿಗೆ ಚಿರಋಣಿ ಅಧ್ಯಕ್ಷರೇ. ಒಬ್ಬ ಸಾಮಾನ್ಯ ರೈತರ ಮಗ ಇವತ್ತು ಶಾಸಕನಾಗೋದು ಬಹಳ ಕಷ್ಟ. ಓಕೆ, ಚುನಾವಣಾ ಆಯೋಗ ಏನು ಮಿತಿ ಮಾಡಿದೆ ಅಷ್ಟೇ ಅಮೌಂಟ್ ಅಧ್ಯಕ್ಷ ನಾನು ಖರ್ಚು ಮಾಡಿರ್ತಕ್ಕಂಥದ್ದು. ಇನ್ನ ಉಳಿದಂತದ್ದು ಪಕ್ಷ ಮಾಡಿದೆ, ಸ್ನೇಹಿತರು ಮಾಡಿದ್ದಾರೆ, ಕಾರ್ಯಕರ್ತರು ಮಾಡಿದ್ದಾರೆ ಅಧ್ಯಕ್ಷರೇ. ಇಲ್ಲಿ ಬಂದ್ಮೇಲೆ ಬಹಳ ವಿಸ್ಮಯ ಆಯ್ತು ನನಗೆ. ಎಷ್ಟೆಷ್ಟು ಕೋಟಿ, 50 ಕೋಟಿ 75 ಕೋಟಿ ಖರ್ಚು ಮಾಡಿದ ಪುಣ್ಯಾತ್ಮರು ಬಂದಿದ್ದಾರೆ. ಅದೇನೇ ಇಲ್ಲ ಅವ್ರಿಗೆ ಬಿಟ್ಟಂತದ್ದು. ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿ ಕ್ಷೇತ್ರ ಜನಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಮಾಡಿದ್ದೇನೆ. ವಿಶೇಷವಾಗಿ ನನಗೆ ನಮ್ಮ ಮಾಧುಸ್ವಾಮಿಯವರು ಸಹ ಸಹಾಯ ಮಾಡಿದ್ದಾರೆ. ಅವ್ರು ಸ್ವಲ್ಪ ಮುಂಗೋಪ, ಅವ್ರ ಜೊತೆಗೆ ಇದ್ದಂಗೆ ಹೇಳ್ದಲೆ ನೇರವಾಗಿ ನುಡಿ ಅಂತದ್ದು. ಅದು ಹೇಳ್ದಲೆ ಇದ್ದಿದ್ರೆ ಒಂದು ಟೈಮ್ ನಲ್ಲಿ ಅವ್ರ ಹೆಸರು ಸಹ ಡೆಲ್ಲಿಯಲ್ಲಿ ನಮ್ಮ ಬಂಧು ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಅವ್ರ ಹೆಸರು ಸಹ ಕೇಳ್ಬೋದು. ಖುಷಿ ಆಯ್ತು. ನಮ್ಮ ನೆಂಟ್ರೊಬ್ರು ಆ ಹೆಸರು ಕಳಿಸ್ತಕ್ಕಂಥದ್ದು ಅದೆರಡು ಇಲ್ಲ ಹೋಗಿದ್ರೆ ಇದ್ದಂಗೆ ಹೇಳ್ದಲ್ಲ ಹೋಗಿದ್ರೆ ಅವ್ರಿಗೆ ಒಂದು ಸ್ಥಾನ ಸಿಗದೇನ. ಆದ್ರೂ ಸಹ ಒಳ್ಳೆ ಸ್ಥಾನ ಸಿಕ್ಕಿದೆ. ಪಕ್ಷನ ಬಹಳ ಅದು ತಪ್ಪಿರ್ಲಿ, ಅವರು ಲಾಯರು ಡಿಪೆಂಡ್ ಮಾಡ್ಕೊಳ್ಳೇಬೇಕು. ತಪ್ಪಿರ್ಲಿ ಸರಿ ಡಿಪೆಂಡ್ ಮಾಡ್ಕೊಂತಕ್ಕಂಥ ಕೆಲಸ ಮಾಡಿದ್ದಾರೆ. ಉತ್ತಮವಾದಂತದನ್ನ ನಾನು ತಿಳ್ಕೊಂಡಿದ್ದೇನೆ. ಅಧ್ಯಕ್ಷ ಒಂದೇ ನಿಮಿಷ ಅಧ್ಯಕ್ಷೆ, ಇಲ್ಲಿ ಬಹಳಷ್ಟು ಎಲ್ಲ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸದನ. ನೀವಾಗ್ಲಿ ಇಂದಿದ್ದ ರಮೇಶ್ ಕುಮಾರ್ ಅವ್ರಲ್ಲಿ ನನಗೆ ಅವಕಾಶ ಕೊಟ್ಟಿದೆ ಅಧ್ಯಕ್ಷರೇ. ಇದೊಂದು ಅನುಭವ ಮಂಟಪ ಅಂತ ಈಗಾಗಲೇ ತಾವು ಹೇಳಿದ್ದೀರಾ. 12ನೇ ಶತಮಾನದಲ್ಲಿ ಬಸವಣ್ಣವರು ಅನುಭವ ಮಂಟಪದಲ್ಲಿ ಎಲ್ಲಾ ಸ್ತರ ಜನರಿಗೆ ಅವಕಾಶ ಕೊಟ್ಟು ಮಹಿಳೆಯರಿಗೆ ಅವಕಾಶ ಕೊಟ್ಟು ಮೊಟ್ಟ ಮೊದಲ ಒಂದು ಪಾರ್ಲಿಮೆಂಟ್ ಮಾಡಿದ್ದಾರೆ. ದಯಮಾಡಿ ಮಾನ್ಯ ಯಡಿಯೂರಪ್ಪರಿಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ, ಸದನಕ್ಕೆ ರಿಕ್ವೆಸ್ಟ್ ಮಾಡ್ತೇನೆ. ಏನು ಪಾರ್ಲಿಮೆಂಟ್ ಭವನ ಕಟ್ತಾ ಇದ್ದಾರೆ ದೆಹಲಿಯಲ್ಲಿ, ಅದಕ್ಕೆ ಹೆಸರಿರ್ತಕ್ಕಂಥ ಕೆಲಸ ಮಾನ್ಯ ಮೋದಿ ಅವರಿಗೆ ನೀವು ಇನ್ಫ್ಲೂಯೆನ್ಸ್ ಮಾಡಿ ಅದಕ್ಕೆ ಅನುಭವ ಮಂಟಪ ಅಂತ ಹೆಸರಿಟ್ರೆ ಮೊಟ್ಟ ಮೊದಲ ಒಂದು ಪಾರ್ಲಿಮೆಂಟ್ಗೆ ಮುಗಿತು. ನಿಮ್ಮಣ್ಣವರ್ ಈಗ ಕೇಳ್ಕೊಂಡು ನಿಮ್ಮಣ್ಣವರ್ ಕರೆದಿದ್ದೇನೆ. ಲಿಂಗೇಶ್ ಮುಗಿತು. ನಾನು ಸಹ ಪ್ರಯತ್ನ ಮಾಡಿದ್ದೇನೆ.